ಸಮರ್ಪಕ ಕುಡಿಯುವ ನೀರು ಒದಗಿಸಬೇಕೆಂದು ಮಹಿಳೆಯರು ಗ್ರಾಮಸ್ಥರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿ ಕುಳಿತು ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಕೊಂಡಗೋಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಿಬಿ ಇಂಗಳಗಿ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿ ಧರಣಿ ಕುಳಿತು ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಡಿವಾಳಮ್ಮ ಅಗಸರ, ಸಹಿರಿ ಭಾನು ಬಾಗಲಕೋಟ, ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ವಟಾರೆ ಮಾತನಾಡಿ, ಪ್ರತಿ ವರ್ಷ ಬೇಸಿಗೆ ಬಂತು ಅಂದ್ರೆ ಸಾಕು, ನಮ್ಮ ಗ್ರಾಮಸ್ಥರಿಗೆ ಯೋಗ್ಯವಾದ ಕುಡಿಯುವ ನೀರು ಸಿಗದೆ ನಮಗೆ ತುಂಬಾ ತೊಂದರೆಯಾಗ್ತಾ ಇದೆ. ಗ್ರಾಮದಲ್ಲಿರುವ ಬೋರ್ವೆಲ್ ನೀರು ಕುಡಿಯಲು ಯೋಗ್ಯವಿಲ್ಲ. ಅದರಲ್ಲಿ ಕೆಲವು ಬೋರ್ವೆಲ್ಗಳು ಈಗಾಗಲೇ ಕೆಟ್ಟು ಹೋಗಿವೆ. ಕುಡಿಯುವ ನೀರು ಪೂರೈಕೆಗಾಗಿ ಒಂದು ಬಾವಿ ಇದೆ. ಆ ಬಾವಿಯಲ್ಲೂ ಕೂಡ ನೀರಿನ ಮೊತ್ತ ಇಳಿಕೆಯಾಗಿದೆ. ಹೀಗಾಗಿ ಸಮರ್ಪಕ ನೀರು ಸಿಗ್ತಾ ಇಲ್ಲ. ಗ್ರಾಮ ಪಂಚಾಯಿತಿಯವರು ಬಿಡುವ ನೀರು 15 ದಿನಗಳಿಗೆ ಒಮ್ಮೆ ಬಿಡ್ತಾರೆ. ಅವು ಕೂಡ ಸರಿಯಾಗಿ ಬರುವುದಿಲ್ಲ. ಬಾವಿ ಪಕ್ಕದಲ್ಲಿ ಒಂದು ಬೋರ್ವೆಲ್ ಕೊರೆಸಿ ಗ್ರಾಮಕ್ಕೆ ಸಿಹಿ ನೀರು ಪೂರೈಕೆ ಮಾಡಬೇಕು, ಇಲ್ಲದಿದ್ದರೆ ಟ್ಯಾಂಕರ್ನಿಂದ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಸಹ ಪ್ರಯೋಜನ ಆಗಿಲ್ಲ. ಅದಕ್ಕಾಗಿ ಇಂದು ಬೇಸತ್ತು ಶಾಶ್ವತ ಕುಡಿಯುವ ನೀರು ಪಡೆಯಬೇಕೆಂಬ ಉದ್ದೇಶದಿಂದ ಮಕ್ಕಳು ಮರಿಯನ್ನ ಕಟ್ಟಿಕೊಂಡು ತಾಲೂಕು ಕಚೇರಿ ಮುಂದೆ ಧರಣಿ ಕುಳಿತಿದ್ದೇವೆ ಅಂತ ಹೇಳಿದ್ರು. ನಮ್ಮ ಸಮಸ್ಯೆ ಕೇಳಬೇಕಾದಂತ ತಹಶೀಲ್ದಾರ್ ಬೇಜವಾಬ್ದಾರಿತನವನ್ನ ತೋರಿದ್ದಾರೆ. ಹೀಗಾಗಿ ನಮಗೆ ನೀರು ಕೊಡುವವರೆಗೂ ನಮ್ಮ ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಶಹಜಾದ್ ಅಬಿ ಆಫೇರಿ, ಫಾತಿಮಾ ಬಾಗಲಕೋಟ, ಲಾಲಾಭಿ ನದಾಫಾ, ಹಜರತ್ ಅಬಿ ನದಾಫ್, ಇಂದ್ರಾಬಾಯಿ ಅಗಸರ, ಹುಸೇನ್ ಅಬಿ ಶೇಖಾ, ಸಹಿರಾ ಬೇಗಂ ನದಾಫ್, ಇಮಾಮ್ ಅಬಿ ನದಾಫ್, ಆಯಿಷಾ ಆವೇರಿ, ರೋಸನ್ ಅಬಿ ಆವೇರಿ, ಹಲಮಾ ದೊಡಮನಿ, ಶಾರದಾ ಮೀನಗಾರ, ಶರಣಮ್ಮ ಕದ್ದನಹಳ್ಳಿ, ಹಲಿಮಾ ವಠಾರ, ಬಿಯಮಾ ಗಂಗೋರ, ಸಕೀರಾ ಬಾನು ಮುಜಾವರ, ಪರ್ವಿನಾ ಬಾಗಲಕೋಟ, ಖಾಜಾಬಿ ನದಾಫ್, ಬಿಸ್ಮಿಲ್ಲಾ ವಠಾರ, ಮಾದೇವಿ ಮಲ್ಲೇದ, ಜಯಶ್ರೀ ಮಲ್ಲೇದ, ಮಲಾನಬಿ ಬಾಗಲಕೋಟ, ಕೌಸರಭಿ ವಠಾರ ಸೇರಿದಂತೆ ಗ್ರಾಮಸ್ಥರು ಇದ್ದರು. ವರದಿ ಅಮೀದಾ ಮುಲ್ಲಾ, ಎಬಿ ನ್ಯೂಸ್, ದೇವರ ಹಿಪ್ಪರಗೆ. ನಮ್ಗ ನೀರ್ ಸಿಗೋದಿಲ್ರಿ. 15-20 ದಿನ ಆದ್ರೂ ನಾವ್ ಏನ್ ಕುಡಿಯಮು, ಏನಿಲ್ಲ, ಏನು ನೋಡವಲ್ರಿ ಯಾರು. ಹ್ಯಾಂಗ್ ಮಾಡೋದ್ರಿ ನಾವು? ಮೆಂಬರ್ಗಳಿಗೆ ಬಾಯಿ ಬಂದ ಬೇಯಣ, ಅವು ಆದ್ರೆ ಬೇಯಿಸ್ಕೊಂಡು ಹೋಗೋದ್ರಿ. ಕೊಡ್ತೀವಿ ಅಂತ ಹೋಗ್ತಾರಿ, ಯಾರು ಕೊಡವಲ್ರಿ. ನೀರ್ ಕೊಡ್ತೀರ, ನಿಸಾಗಿಸ ಕೊಡ್ತೀರ, ಕೊಡ್ರಿ, ಕುಡ್ದು ಹೋಗ್ತೀವಿ. ಗ್ರಾಮದ ಮಹಿಳೆಯರು ಹಾಗೂ ಯುವಕರು ಬಂದಿದ್ದೇವೆ. ನೀರಿನ ಸಮಸ್ಯೆಯನ್ನು ತಾಲೂಕು ಆಡಳಿತಾಧಿಕಾರಿಗಳಿಗೆ ಹೇಳಿದರೆ ತಾಲೂಕು ಆಡಳಿತಾಧಿಕಾರಿಗಳು ತಮ್ಮ ದರ್ಪ ತೋರಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ಈಗ ಕಚೇರಿಯಿಂದ ಹೋಗುವಾಗ ನೀವು ಇಲ್ಲಿಂದ ಎದ್ದು ಹೋಗ್ತಿರಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಕಚೇರಿಯಿಂದ ಹೊರಗೆ ಹೋಗಿದ್ದಾರೆ. ನೀರಿನ ಸಮಸ್ಯೆಯನ್ನು ಹೇಳಿಕೊಂಡು ಬಂದಾಗ ಅವರು ನಿರ್ಲಕ್ಷ್ಯ ಮಾಡಿ ಹೊರಗೆ ಹೋಗಿದ್ದಾರೆ. ಅಲ್ಲಿಂದ ಇವತ್ತೇನು ನಾವು ಇಲ್ಲಿ ಬಂದು ಸತ್ಯಾಗ್ರಹ ಮಾಡ್ಲಾಕತ್ತೀವಿ, ಇವತ್ತೇನು ಹೋರಾಟ ಮಾಡ್ಲಾಕತ್ತೀವಿ. ಏನ್ರಿ ನಮ್ಮ ನೀರನೇ ಇಲ್ಲ. 20 ದಿನಕ್ಕೆ 15 ದಿನಕ್ಕೆ ನೀರು ಬಂದ್ರೆ ನಾವು ಎಲ್ಲಿದು ಕುಡಿಬೇಕು, ಹ್ಯಾಂಗ್ ಮಾಡ್ಬೇಕು? ನಮ್ಮ ಬಟ್ಟೆ ಒಯ್ಲಕ್ಕೆ ನೀರಿಲ್ಲ, ಕುಡಿಲಾಕ ನೀರಿಲ್ಲ, ಜಳಕಕ್ಕೆ ನೀರಿಲ್ಲ, ಭಾಳ ಸಮಸ್ಯೆ ಆಗ್ಯದ. ಮತ್ತೆ ಹ್ಯಾಂಗ್ ಮಾಡ್ಬೇಕ್ರಿ? ಇಲ್ಲಿ ಬಂದ್ರೆ ಇವರು ಒಂದು ಕೇರ್ ಮಾಡಲ್ರಿ. ನಮ್ಗೆ ನೀರು ಬೇಕ್ರಿ. ನೀರು ನಮ್ಗೆ ನಾಗರಿಕ ನೀರು ಕೊಡ್ಬೇಕು. ನಮ್ಗೆ ನೀರೇ ಇಲ್ಲ. ನೀರು 15 ದಿನ 20 ದಿನ ಆದ್ರೆ ನಾವು ಎದ್ರಾಗ ಹಾಕೋಬೇಕು, ಎಲ್ಲಿದು ಕುಡಿಬೇಕು ನೀರು? ಎಲ್ಲಿ ತಂದು ಕುಡಿಬೇಕು ನಾವು ನೀರು? ನೀರಿದ್ರೆ ನಮ್ಗೆಲ್ಲ ಇದನ್ನ ರೀ. ನೀರಿಲ್ಲ, ಏನಿಲ್ಲ, ದಿನ ಹೊಡೆದಾಡಿ ಸಾಯ್ಲಕತ್ತೀವಿ ನಾವು ನೀರಿಲ್ಲ ಸಂಬಂಧ.